ನಮಸ್ಕಾರ. ಇಂದ್ರಸುಧಾ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಕಾರ್ಯಕ್ರಮದ ವೀಕ್ಷಣೆಗೆ ಸರ್ವರಿಗೂ ಹಾರ್ದಿಕ ಸ್ವಾಗತ. ಇಂದ್ರಸುಧಾ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಇಂದ್ರಸುಧಾರವರು ಸುಮಾರು 15 ವರ್ಷಗಳಿಂದ ತಮ್ಮ ಇಂದ್ರಸುಧಾ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ನಾಟಕ ಪ್ರದರ್ಶನ, ಸಾಧಕರಿಗೆ ಸನ್ಮಾನ, ಕನ್ನಡ ರಾಜ್ಯೋತ್ಸವ, ಸಂಕ್ರಾಂತಿ ಸಂಭ್ರಮ, ಊರ ಜಾತ್ರೆ, ಆಟೋಟ ಸ್ಪರ್ಧೆಗಳು ಸೇರಿದಂತೆ ಜಾನಪದ ಕಲೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜನೆ ಮಾಡುತ್ತಲೇ ಬಂದಿದ್ದಾರೆ. ಈ ಸಾಧನೆಗಾಗಿ ಇಂದ್ರಸುಧಾರವರಿಗೆ ಅನೇಕ ಪ್ರಶಸ್ತಿಗಳು, ಸನ್ಮಾನಗಳು ಸಂದಿವೆ. ಇಂತಿಪ್ಪ ಇಂದ್ರಸುಧಾರವರು ಈ ಬಾರಿ ತಮ್ಮ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಸ್ಥಳ ನಿರಾಶ್ರಿತರ ಪರಿಹಾರ ಕೇಂದ್ರ, ಕೊಟ್ಟಿಗೆಪಾಳ್ಯ, ಮಾಗಡಿ ಮೇನ್ ರೋಡ್, ಸುಮ್ಮನಹಳ್ಳಿಯಲ್ಲಿ ದಿನಾಂಕ 21 ನವೆಂಬರ್ ಶುಕ್ರವಾರದಂದು ಸಾಮಾಜಿಕ ನಾಟಕ ಪ್ರದರ್ಶನ ಹಾಗೂ ಕನ್ನಡ ರಾಜ್ಯೋತ್ಸವದ ಮೂಲಕ ಹೊಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಇಲ್ಲಿಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಇಂದ್ರಸುಧಾ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಕಾರ್ಯದರ್ಶಿ ಹಾಗೂ ಖಜಾಂಚಿಯಾಗಿರುವ ಇಂದ್ರಸುಧಾರವರೊಡಗೂಡಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ ದೀಪ ಬೆಳಗಿಸುವ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ನಿರಾಶ್ರಿತರ ಪರಿಹಾರ ಕೇಂದ್ರದ ಗ್ರೇಡ್ 1 ಅಧೀಕ್ಷಕರಾದ ಶ್ರೀ ದಿವಾಕರ್ ಶಂಕಿನದಾಸರ್ ಹಾಗೂ ನಿರಾಶ್ರಿತರ ಪರಿಹಾರ ಕೇಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀಧರ್ ರವರು ಉದ್ಘಾಟನಾಕಾರರಾಗಿದ್ದರು. ಹಾಗೆಯೇ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಸುಮಾರು 27 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ತುಕಾರಾಮ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿರಾಶ್ರಿತರ ಪರಿಹಾರ ಕೇಂದ್ರದ ಸ್ವೀಕೃತಾಧಿಕಾರಿಗಳಾದಂತಹ ರಾಮ್, ಪರಿವೀಕ್ಷಣಾಧಿಕಾರಿಗಳಾದ VR ಹನುಮಂತರಾಯಪ್ಪ, ಹೆಡ್ ವಾರ್ಡರ್ ಹಾಗೂ ನೌಕರ ಸಂಘದ ಅಧ್ಯಕ್ಷರಾದ BS ಮಹೇಶ್ ರವರು, ಮಹಿಳಾ ಹೆಡ್ ವಾರ್ಡರ್ ಆದ DM ಜಯಮಾಲಾ ಅವರು, ಹಾಗೆಯೇ MT ನಾಗರಾಜ್ ಸರ್, ಪೌರಾಣಿಕ ಕಲಾವಿದರಾದ ತಿಮ್ಮಯ್ಯ ಸರ್ ಅವರು ಆಗಮಿಸಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಪೋಸ್ಟ್ ಮ್ಯಾನ್ ಪಜ್ಜೀತಿ ಎಂಬ ಹಾಸ್ಯಭರಿತ ನಾಟಕದ ಪ್ರದರ್ಶನ ನೀಡಲಾಯಿತು. ನಿರಾಶ್ರಿತರ ಪರಿಹಾರ ಕೇಂದ್ರದ ದೇವರ ಮಕ್ಕಳೆಲ್ಲರೂ ಪೋಸ್ಟ್ ಮ್ಯಾನ್ ಪಜ್ಜೀತಿ ಎಂಬ ಹಾಸ್ಯ ನಾಟಕವನ್ನು ನೋಡಿ ಸಂತೋಷ ಪಡುವಂತಾಯಿತು. ಕಾರ್ಯಕ್ರಮದಲ್ಲಿ ಹಸಿರೇ ಉಸಿರು ಶ್ರೀನಿವಾಸ್ ರವರು ಗಿಡಗಳನ್ನು ಉಚಿತವಾಗಿ ನೀಡುವುದರ ಮೂಲಕ ಹಸಿರು ಕ್ರಾಂತಿಗೆ ನಾಂದಿ ಹಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಇಂದ್ರಸುಧಾ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಇಂದ್ರಸುಧಾರವರು ಹಾಜರಿದ್ದಂತಹ ಗಣ್ಯರನ್ನು ಸನ್ಮಾನಿಸಿದರು. ಹಾಗೆ ಅತಿಥಿಗಳಿಗೂ ಕೂಡ ಫಲಪುಷ್ಪವನ್ನು ನೀಡುವುದರ ಮೂಲಕ ಸನ್ಮಾನಿಸಲಾಯಿತು. ಅಷ್ಟೇ ಅಲ್ಲದೆ ನಾಟಕ ಪ್ರದರ್ಶನ ನೀಡಿದಂತಹ ಕಲಾವಿದರನ್ನು, ಸಂಗೀತ ಕಲಾವಿದರನ್ನು ಸಹ ಗಣ್ಯರುಗಳು ಸನ್ಮಾನಿಸಿದರು. ಒಟ್ಟಿನಲ್ಲಿ ಕಲೆಗೆ ಬೆಲೆ, ನಿರಾಶ್ರಿತರ ಮೊಗದಲ್ಲೊಂದು ನಗುವಿನ ಅಲೆ, ಇದು ಮೂಡಿದ್ದಂತೂ ಸುಳ್ಳಲ್ಲ. ಜೈ ಹಿಂದ್, ಜೈ ಭುವನೇಶ್ವರಿ ದೇವಿ. ವಂದನೆಗಳೊಂದಿಗೆ ಸವಿತಾ ಸುರೇಶ್.